ಶಾಲೋಮ್. ಇಂದು 1 ಆಗಸ್ಟ್ 2026. ಎಲ್ಲರಿಗೂ ವಾರಾಂತ್ಯದ ಶುಭಾಶಯಗಳು. ಫರಿಸಾಯರಾದ ಶಾಸ್ತ್ರಿಗಳು ಆತನ ಹಿಂದೆ ಹೋಗಿ ಆತನು ಪಾಪಿಗಳ ಮತ್ತು ಸುಂಕದವರ ಸಂಗಡ ಊಟ ಮಾಡುವುದನ್ನು ಕಂಡು ಆತನ ಶಿಷ್ಯರಿಗೆ, ಈತನು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆ, ನೋಡಿರಿ ಎಂದು ಹೇಳಿದರು. ಯೇಸು ಅದನ್ನು ಕೇಳಿ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 16-17 ವಾಕ್ಯ. ಯೇಸು ತನ್ನ ಐಹಿಕ ಸೇವೆಯ ಆರಂಭದಲ್ಲಿ ಸುಂಕ ವಸೂಲಿಗಾರನಾದ ಮತ್ತಾಯನನ್ನು ಕಂಡು, ನನ್ನನ್ನು ಹಿಂಬಾಲಿಸು ಎಂದು ಕರೆಯಲು ಅವನು ಎಲ್ಲವನ್ನು ಬಿಟ್ಟು ಆತನ ಹಿಂದೆ ಹೋದನು. ತರುವಾಯ ಲೇವಿಯನೆಂಬ ಸುಂಕದವನಾದ ಈ ಮತ್ತಾಯನು ತನ್ನ ಮನೆಯಲ್ಲಿ ಯೇಸುವಿಗಾಗಿ ಔತಣವನ್ನು ಸಿದ್ಧಪಡಿಸಿ ಸುಂಕದವರನ್ನು ಮತ್ತು ಇತರರನ್ನು ಸಹ ಆಮಂತ್ರಿಸಿದನು. ಸುಂಕದವರೊಂದಿಗೆ ಹಾಗೂ ಇತರರೊಂದಿಗೆ ಯೇಸು ಊಟಕ್ಕೆ ಕೂತುಕೊಂಡಿರಲಾಗಿ, ಸ್ವಯಂ ನೀತಿವಂತರೆಂದು ತಮ್ಮನ್ನು ತಾವೇ ಪರಿಗಣಿಸಿದ್ದ ಫರಿಸಾಯರು ಕೋಪಗೊಂಡವರಾಗಿ ಯೇಸುವಿನ ಶಿಷ್ಯರಿಗೆ, ಈತನು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆ ಎಂದು ಹೇಳಿದರು. ಫರಿಸಾಯರು ಯಹೂದ್ಯರಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ಧಾರ್ಮಿಕ ಪಂಥದವರಾಗಿದ್ದು, ಇವರು ಮೋಶೆಯ ಮೂಲಕ ಲಭಿಸಿದ ಧರ್ಮಶಾಸ್ತ್ರದಲ್ಲಿ ಆಳವಾಗಿ ಬೇರೂರಿದವರಾಗಿದ್ದರು. ಇವರು ತಮ್ಮ ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಹಿಡಿದುಕೊಂಡವರಾಗಿ, ಕೈಗಳನ್ನು ಚೆನ್ನಾಗಿ ತೊಳಕೊಳ್ಳದೆ ಆಹಾರವನ್ನು ತೆಗೆದುಕೊಳ್ಳುವುದಾಗಲಿ, ಪೇಟೆಗೆ ಹೋಗಿ ಬಂದರೆ ನೀರನ್ನು ಪ್ರೋಕ್ಷಿಸಿಕೊಳ್ಳದೆ ಮನೆಯನ್ನು ಪ್ರವೇಶಿಸುವುದಾಗಲಿ, ಇನ್ನೂ ಅನೇಕ ಆಚಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸಾಂಪ್ರದಾಯಿಕವಾದ ಶುಚಿತ್ವವನ್ನು ಕಾಪಾಡಿಕೊಳ್ಳುವವರಾಗಿದ್ದರು. ಯೇಸು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟದ ಮೇಜಿನಲ್ಲಿ ಕೂತುಕೊಂಡಿರುವುದನ್ನು ನೋಡಿದಾಗ ಅವರು ಅದನ್ನು ವಿಮರ್ಶೆ ಮಾಡಿದರು. ಫರಿಸಾಯರು ಯೇಸುವನ್ನು ವಿಮರ್ಶಿಸಿದಾಗ ಯೇಸು ಆ ಕಾಲದ ಪ್ರಸಿದ್ಧವಾದ ಗಾದೆಯನ್ನು ಹೇಳುವುದರ ಮೂಲಕ ಅವರ ಬಾಯನ್ನು ಮುಚ್ಚಿದನು. ಮುಂದುವರೆಸಿ ಯೇಸು ತನ್ನನ್ನು ವಿಮರ್ಶಿಸಿದ ಫರಿಸಾಯರಿಗೆ ಹೇಳಿದ್ದು, ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು. ಯೇಸುವಿನ ಈ ಒಂದು ಹೇಳಿಕೆಯೊಂದಿಗೆ ಆತನ ನಿಯೋಗ ಅಥವಾ ಮಿಷನ್ ಏನೆಂಬುದು ಯೇಸು ಸ್ಪಷ್ಟಪಡಿಸಿದನು. ಮಿಷನ್ ಅಥವಾ ನಿಯೋಗ ಅನ್ನುವಂಥದ್ದು ಮಿಸಿಯೋ ಡೇ ಎಂಬ ಲ್ಯಾಟಿನ್ ಪದದಿಂದ ಹುಟ್ಟಿಕೊಂಡಿರುವ ಪದವಾಗಿದೆ. ಮಿಸಿಯೋ ಡೇ ಪದದ ಅರ್ಥ ದೇವರ ಧ್ಯೇಯ, ಮಿಷನ್ ಆಫ್ ಗಾಡ್ ಎಂಬುದಾಗಿ ಆಗಿದೆ. ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯದ 4-5 ವಾಕ್ಯದಲ್ಲಿ ಬರೆದಿರುವಂಥದ್ದು, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು, ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ಪ್ರಥಮ ಮನುಷ್ಯರಾಗಿದ್ದ ಆದಾಮನನ್ನು ಹವ್ವಳನ್ನು ಸೈತಾನನು ಉಪಾಯದಿಂದ ವಂಚಿಸಿ ಅವರು ದೇವರಿಗೆ ಅವಿಧೇಯರಾಗುವಂತೆ ಮಾಡಿದಾಗ ಯೆಹೋವನು ಸೈತಾನನಿಗೆ ಹೇಳಿದ್ದು, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಆದಿಕಾಂಡ 3:15. ಯೇಸು ಕ್ರಿಸ್ತನು ಜಡವತಾರವನ್ನು ತಾಳಿ ಬಂದು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ತಂದೆಯಾದ ದೇವರು ತನಗೆ ವಹಿಸಿದ ನಿಯೋಗವನ್ನು ಅಥವಾ ಮಿಷನ್ ಅನ್ನು ಪೂರ್ತಿಗೊಳಿಸಿದನು. ತಂದೆಯಾದ ದೇವರು ವಹಿಸಿದ ಧ್ಯೇಯನ್ನು ಅಥವಾ ಮಿಷನ್ ಅನ್ನು ಪೂರ್ತಿಗೊಳಿಸಿ ಯೇಸು ಸ್ವಾಮಿಯು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತಾನು ಆರಿಸಿಕೊಂಡಿದ್ದ ತನ್ನ ಶಿಷ್ಯರಿಗೆ ಹೇಳಿದ್ದು,
ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಮಾರ್ಕ 16 ಅದರ 15ನೇ ವಾಕ್ಯ. ಯೇಸು ಕ್ರಿಸ್ತನ ನಿಯೋಗದ ಮೂಲಕ ರಕ್ಷಣೆಯನ್ನು ಹೊಂದಿಕೊಂಡಿರುವ ಪ್ರತಿ ಕ್ರೈಸ್ತನು ಯೇಸು ಕ್ರಿಸ್ತನು ಜನರ ಗುಂಪನ್ನು ನೋಡಿ ಕುರುಬನಿಲ್ಲದ ಕುರಿಗಳಂತೆ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರಪಟ್ಟಂತೆ ಮತ್ತಾಯ 9:36 ಕಾಣುತ್ತೇವೆ. ರಕ್ಷಣೆ ಹೊಂದಿಕೊಂಡು ರಕ್ಷಣೆಯ ಅನುಭವದಲ್ಲಿ ಜೀವಿಸುತ್ತಿರುವ ಪ್ರತಿ ಕ್ರೈಸ್ತರು ತಮ್ಮ ಸುತ್ತಮುತ್ತಲಿನ ಜನಸಮೂಹವನ್ನು ನೋಡಿ ಕನಿಕರ ಪಟ್ಟವರಾಗಿ ದೇವರ ದಯೆಯನ್ನು ಅಥವಾ ದೇವರ ಮಿಷನ್ ಅನ್ನು ತಮ್ಮ ದೈನಂದಿನ ಜೀವಿತದ ಮೂಲಕ ಪೂರ್ತಿಗೊಳಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ಮರೆಯಬಾರದು. ಜೋಹಾನ್ ಲಿಯೋನಾರ್ಡ್ ಡೋಬರ್ ಮತ್ತು ಡೇವಿಡ್ ನಿಟ್ಚ್ಮನ್ ಎಂಬ ಜರ್ಮನ್ ಮಿಷನರಿಗಳು 1732ರಲ್ಲಿ ವೆಸ್ಟ್ ಇಂಡೀಸ್ನ ಸೆಂಟ್ ಥೋಮಸ್ ಎಂಬ ದ್ವೀಪದಲ್ಲಿ ವಾಸಿಸುತ್ತಿದ್ದ ಆಫ್ರಿಕನ್ ಗುಲಾಮರಿಗೆ ಸುವಾರ್ತೆಯನ್ನು ತಲುಪಿಸಬೇಕೆಂಬ ಬಯಕೆಯನ್ನು ಹೊಂದಿದವರಾಗಿ ಅಲ್ಲಿಗೆ ಪ್ರಯಾಣ ಬಳಸಲು ತೀರ್ಮಾನಿಸಿದರು. ಆ ದ್ವೀಪದಲ್ಲಿರುವ ತೋಟದ ಮಾಲೀಕರು ಇತರರನ್ನು ದ್ವೀಪದೊಳಗೆ ಬರಲು ಸಮ್ಮತಿಸುವುದಿಲ್ಲವೆಂದು ಕೇಳಿದ ಈ ಇಬ್ಬರು ತಮ್ಮನ್ನು ಗುಲಾಮರನ್ನಾಗಿ ಮಾರಿಕೊಳ್ಳುತ್ತೇವೆ ಎಂದು ಹೇಳಿದರು. ಅವರು ತಮ್ಮ ಹಡಗಿನ ಪ್ರಯಾಣವನ್ನು ಪ್ರಾರಂಭಿಸುವ ಮೊದಲು ತಮ್ಮ ಪ್ರೀತಿ ಪಾತ್ರರನ್ನು ಹಡಗಿನ ಬಂದರಿಗೆ ಕರೆಸಿ ಹೀಗೆ ಹೇಳಿದರು: ವಧಿಸಲ್ಪಟ್ಟ ಕುರಿಮರಿಯು ತನ್ನ ಕಷ್ಟಗಳ ಪ್ರತಿಫಲವನ್ನು ಪಡೆಯಲಿ. ಹೀಗೆ ಹೇಳಿ ತಮ್ಮ ಪ್ರಯಾಣವನ್ನು ಆರಂಭಿಸಿದರು. 2 ತಿಂಗಳ ಪ್ರಯಾಣದ ನಂತರ ಅವರು ಸೆಂಟ್ ಥೋಮಸ್ ದ್ವೀಪಕ್ಕೆ ಬಂದು ಅಲ್ಲಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಗುಲಾಮರಿಗೆ ಸುವಾರ್ತೆಯನ್ನು ಸಾರಿ ಅನೇಕರನ್ನು ಕ್ರಿಸ್ತನಿಗಾಗಿ ಗೆದ್ದುಕೊಂಡರು. ಪ್ರೀತಿಯ ದೇವಜನರೇ, ಇಂದು ಅನೇಕ ಕ್ರೈಸ್ತರು ನೆನೆಸಿರುವಂಥದ್ದು ಆರ್ಥಿಕವಾಗಿ ಕಾಣಿಕೆಯನ್ನು ಸಭಾಪಾಲಕರುಗಳಿಗೆ, ಕ್ರೈಸ್ತ ಸಂಘ ಸಂಸ್ಥೆಗಳಿಗೆ ನೀಡಿದರೆ ಕ್ರೈಸ್ತ ನಿಯೋಗದಲ್ಲಿ ಭಾಗಿಯಾದಂತೆ ಎಂಬುದಾಗಿ. ಅನೇಕ ಸಂಘ ಸಂಸ್ಥೆಗಳು ಇದನ್ನೇ ಬಂಡವಾಳ ಮಾಡಿಕೊಂಡು ಜನರಿಗೆ ತಪ್ಪಾದ ಮಾಹಿತಿಯನ್ನು ನೀಡಿರುವಂಥದ್ದನ್ನು ನೋಡುತ್ತೇವೆ. ನಿಯೋಗ ಅಥವಾ ಮಿಷನ್ ಅನ್ನು ಹಣ ಕೊಟ್ಟು ಪೂರ್ತಿಗೊಳಿಸುವುದಲ್ಲ, ಬದಲಾಗಿ ನಮ್ಮ ಸುತ್ತಮುತ್ತಲೂ ರಚಿಸಿ ಹೋಗುತ್ತಿರುವ ಜನಸಮೂಹವನ್ನು ನೋಡಿ ಯೇಸು ಕನಿಕರಪಟ್ಟಂತೆ ನಾವು ಸಹ ಕನಿಕರಪಟ್ಟು ಅವರಿಗೆ ಕ್ರಿಸ್ತನ ಪ್ರೀತಿಯನ್ನ ತಿಳಿಸುವಂತದಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.